ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧೃತಿ ಮಾತಾಡ್ತಿರೋದು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಿರೋದು ಬಿಕಾಸ್ ನನಗೆ ಸ್ವಲ್ಪ ಶಾಪಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ವಿಡಿಯೋ ಎಡಿಟಿಂಗಿಗೆ ನಾನು ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದು. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಾಳೆ ನಮ್ಮ ಮಮ್ಮಿ ಬರ್ಡೇ ಇದೆ. ಸೊ ಹಾಗಾಗಿ ನಾವು ಒಂದು ಪುಟ್ಟದಾಗ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಆ್ಯಂಡ್ ದೆನ್ ನಾವು ಏನಂತ ಹೇಳಿದ್ರೆ, ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ನಾನು ಮಂಡ್ಯದಲ್ಲಿ ಇರೋದು ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ ಮನೇಲಿ ಇರೋದು. ಅವರಿಗೂ ಹೇಳಿದ್ದೀನಿ ನಾನು, ನನಗೆ ಶ್ರೀರಂಗಪಟ್ಟಣದಲ್ಲಿ ಮೇಕಪ್ ಇದೆ ಅಂತ ಹೇಳಿ. ಸೊ ಅವರು ಹಾಗೆ ನಂಬಿದ್ದಾರೆ. ಸೊ ಹಂಗಾಗಿ ಮಧ್ಯರಾತ್ರಿ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ದೀವಿ. ಸೊ ನನ್ನ ಫ್ರೆಂಡು ನನ್ನ ಮನೆಗೆ ಹೋಗ್ತಾಳೆ, ನಾನು ಅವ್ರ ಮನೇಲಿ ಇದ್ದೀವಿ. ಸೊ ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಲೆಟ್ಸ್ ಸಿ. ಆ್ಯಂಡ್ ದೆನ್ ರೋಸ್ ಬೊಕ್ಕೆ ಬೇರೆ ಮಾಡಿಸ್ಬೇಕು, ಮತ್ತು ಕೇಕು ಸಹ ಈಸ್ಕೋಬೇಕು. ಸೊ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಬೇಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಅದನ್ನೆಲ್ಲ ತೊಗೊಂಡು ವಿಡಿಯೋ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ. ಸೊ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೇಕ್ ತಗೊಳ್ಳೋದು ಮತ್ತು ಹೂ ತಗೊಳ್ಳೋದು ಎರಡೂ ವಿಡಿಯೋ ಮಾಡಿಲ್ಲ. ನಾನು ಅದನ್ನ ಮರ್ತೇ ಹೋಗಿದ್ದೀನಿ. ವಿಡಿಯೋ ಶಾರ್ಟ್ ತಗೊಳ್ಳೋದು ಮರ್ತೆ ಹೋಗ್ಬಿಟ್ಟಿದ್ದೀನಿ. ಸೊ ಇವಾಗ ನಾವು ಆ್ಯಕ್ಚುಲಿ ಹೂ ಬೊಕ್ಕೆ ತಗೊಂಡಿದ್ದೀವಿ. ಹೂ ಬೊಕ್ಕೆ ಮತ್ತು ಕೇಕ್ ಎರಡೂ ಈಸ್ಕೊಂಡು ಬಂದಿದ್ದೀವಿ. ಇವಾಗ ಇದಕ್ಕೆ ಆ್ಯಕ್ಚುಲಿ ನಾವು ಒಂದು ಒಳಗಡೆ ಇನ್ಸರ್ಟ್ ಮಾಡ್ತಿದ್ದೀವಿ, ಅಮ್ಮಂಗೆ ಗೊತ್ತಾಗಬಾರ್ದು ಅಂತ. ಸೊ ಇದನ್ನು ಕೊಟ್ಮೇಲೆ ಅವ್ರಿಗೂ ಸರ್ಪ್ರೈಸ್ ಆಗಲಿ ಅಂತ ಹೇಳಿ. ಸೊ ಅದಕ್ಕೆ ನಾವು ಅದನ್ನು ವಿಡಿಯೋ ಮಾಡಲಿಲ್ಲ ಅಂತ ಹೇಳಿ ಇದನ್ನು ಅದಕ್ಕೆ ಹಾಕ್ತಿದೀವಿ. ರೋಸ್ ಬೊಕ್ಕೆಗೆ ಟೈಟಾಗಿ ಕೂರ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ಇದನ್ನ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಈಗ ಇನ್ಸರ್ಟ್ ಮಾಡಿದೀನಿ. ಸೊ ಇನ್ನ ಏನಪ್ಪ ಅಂತಂದ್ರೆ ಅಲ್ಲಿಗೆ ಹೋಗ್ತೀವಿ ನಾವು. ಒಂದು ಅರೌಂಡ್ 11:30 ಹೊರಡ್ತೀವಿ. ಸೊ ಇಲ್ಲೆಲ್ಲ ಊಟ ಮಾಡಿಕೊಂಡು ಅಲ್ಲಿಗೆ ಹೊರಡೋದು ನಾವು. ಅಲ್ಲಿಗೂ ಸ್ವಲ್ಪ ಏನು ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಬೇಕು. ಸೊ ಹಂಗಾಗಿ ನಾವು ಬೇಗ ಹೋಗ್ತೀವಿ ಅಲ್ಲಿಗೆ. ಸೊ ಇದೇ ನಾವು ಬೊಕ್ಕೆ ಮಾಡಿಸ್ಕೊಂಡಿರೋದು. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ಅವಳು ನಮ್ಮ ಮನೆಗೆ ಹೋಗ್ತಿದ್ದಾಳೆ. ಸೊ ಬಾಯ್. ಏನಿಲ್ಲ, 12 ಆಗ್ತಿದೆ, ರೆಡಿಯಾಗಿ ಹೊರಡ್ತಿದ್ದೀವಿ. ನನ್ಗೆ ಈಗಲೇ ಸೆಕೆ ಆಯ್ತಾ ಕೂತದೆ. ಬನ್ನಿ ಅದೇ ನಾನೇನು ನಾನು ಬರುವುದೇ ಇಲ್ಲ, ನಾನು ಅವ್ರ ಮನೆ ಮಲಿಕತ್ತೀನಿ. ಏ ಇಲ್ಲಿ ಕಾಯಿ ಕಾಣ್ತಾ ಇಲ್ಲ ಕಣ್ರು. ಬಾಯಿಲಿದೆ ನಂಗೆ ಹೊಟ್ಟೆ ಇದಂತೂ ಹಾಕೊಂಡು ಫುಲ್ ಶೆಕೆ ಆಗ್ತಿದೆ. ಗೊಂಬೆ ಹಾಕೊಂಡ್ಮೇಲೆ ಇನ್ಯಾವ ಮಟ್ಟಕ್ಕೆ ಶೆಕೆ ಆಗುತ್ತೋ ಗೊತ್ತಿಲ್ಲ. ನೀನೇನು ಹೀರೋಯಿನ್ ಇಲ್ಲಿ ಅಲ್ಲ ಬಿದ್ದೆ ಯಾರೇ ಹುಡುಗಿ ಕೇಳ್ಬಿಡ್ತಾರಲ್ಲಿ. ಈ ಪಾಟಿ ತಪ್ಪುಕೆ ಗೊಂಬೆ ಇನ್ನೇನು ಇದು ಕಾಣಿಸ್ತದ? ಇದು ಇನ್ನೇನು ಗೊತ್ತಾಯ್ತೆ ನೀನೇ ಅಂತ ಕಣ್ಣಡಿ ಗೊತ್ತಾಗೋದಿಲ್ಲ. ಏ ಚೆರ್ಕಿಂತು ಜಿಪ್ಪೆ ಚೆನ್ನಾಗಿಲ್ವಲ್ಲ, ಕಿತ್ತಾಕ್ಬಿಟ್ಟ. ಹಾಕಿದಾಗಿಲ್ಲ, ಅದು ಹೇಳಿದ್ರೆ ಬದ್ದೇ ಇಲ್ಲ. ಬದ್ದೇ ಇಲ್ವಾ? ಕಿತ್ತೋಗೈತೆ. ನೋಡ ನೀ ಹೇಗೆ ಆದ್ ಮಾಡ್ಕೋಬು ಅತಿ ಬರಕ ಅದು ಕೊಡುದೇ ಇಲ್ಲ ಅವಳು. ಹಿಂಗೆ ಹಾಕೋದೇ ಇಲ್ವಾ? ಗೊಂಬೆ ಮಾತ್ರ ಅವಳು ಸಾಕು. ಬಂಕೋ ನಾನು ಬಂಕೋ ಮುಖ ನೀನು ಹಳಗಡ್ಡೆ ಆಗೋದು ದೋರಿ ಬೇರೆ ಬೇರೆ. ಅಮ್ಮಯ್ಯ ಬಾಯಿಲಿ ಒಂದು ಸ್ವಲ್ಪ ಇಲ್ಲಿಂದನೇ ಹಾಕೋದಾರ ಬೆಲ್ ಬಟನ್ ಪ್ಯಾಂಟ್ ಬೇರೆ ಹಾಕೋ. ಇಲ್ಲಿ ವಿಡಿಯೋ ಮಾಡ್ತೀರಾ ಮುಗ್ತಿರಲ್ಲ ಸುಮ್ಮನೆ. ಪಾಪ ನಮ್ಮ ಲಿಯೋ ಅಂತೂ ಫುಲ್ ಬೇಜಾರು ಮಾಡ್ಕೊಬಿಟ್ಟಾನೆ. ಇಷ್ಟೊತ್ತಲ್ಲಿ ಎಲ್ಲಪ್ಪ ಇವ್ರು ರೆಡಿಯಾಗಿ ಹೋಗ್ತಿದ್ದಾರೆ, ನಾನು ಒಬ್ಬನೇ ಬಿಟ್ಬಿಟ್ಟು ಅಂತ. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಮುದ್ದು ಮಾಡಿಬಿಟ್ಟು ಆಮೇಲೆ ಬಿಟ್ಟು ಬಂದ್ವಿ. ಸರಿ, ಓಕೆ ಬಾಯ್ ಲಿಯೋ, ಹೊರಡ್ತೀವಿ, ಬಾಯ್. ಯಾರು ಮಾತಾಡ್ಬೇಡಿ, ಫೋನ್ ಎಲ್ಲ ಸೈಲೆಂಟ್ ಮಾಡ್ಬೇಡಿ. ನಾನು ಫೋನೇ ತಂದಿದ್ದೀನಿ. ಫಸ್ಟ್ ನೀನೇನು ಮಾಡ್ಕೊಂಡು ಆಮೇಲೆ ಅವಳಿಗೆ ಹೇಳಿದೆ
ಫೋನ್ ಮಾಡಿಲಿ ಭೂಮಿ ನಿನ್ ಫೋನ್ ಇಲ್ಲ ನಂಬಿಕೆಲ್ ಮಾಡ್ಕೊ ಬ್ಲೂಟೂತ್ ಕನೆಕ್ಟ್ ಆಗೈತೆ ನಂದು. ಇವತ್ತು ಏನ್ ಬರಲ್ಲ ಕಣ ಅದಕ್ಕೆ ಮಾಡು ಚಿಂಟು ಅದಕ್ಕೆ ಬರಲ್ಲ ಕಣ ಬ್ಲೂಟೂತ್ ಕನೆಕ್ಟ್ ಆಗಿದ್ರು ಗೊತ್ತಾಗ್ಲಿ ಅಂತ ಹೇಳು. ಸಹನ ಗೊತ್ತಾಗಿದ್ದೀವಿ ಅಂತ ಹೇಳು. ಸೊ ಅರೌಂಡ್ ಇವಾಗ ನಾವು ಹೊರಡ್ತಿರೋದು 11:15 ಆಗಿದೆ. ಅಲ್ಲಿ ಹೋಗಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಬೇಕಂತ ಹೇಳಿ ಇವಾಗ ಬೇಗ ಹೊರಡ್ತಿದ್ದೀವಿ. ನಮ್ಮ ಮನೆ ಗೇಟ್ ಸರಿ ಇಲ್ಲ, ಎಲ್ಲರೂ ಕಾಲಿಟ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಅಲ್ಲಿ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಈ ಅಷ್ಟೇ ತಾನೇ ನಡಿ. ಇದ್ದಕ್ಕಿದ್ದಂಗೆ ಫುಲ್ಲು ಸಾಂಗ್ ಬೇರೆ ಪ್ಲೇ ಆಗೋಯ್ತು. ಎಲ್ಲ ಮಮ್ಮಿ ಕೇಳಿಸ್ಬಿಟ್ಟೈತೆ ಅಂದ್ಕೊಂಡ್ವಿ, ಬಟ್ ಕೇಳಿಸ್ಲಿಲ್ಲ. ಸೊ ಇವಾಗ ಮೇಲೆ ಹೋಗೋಣ ಬನ್ನಿ. ಯಾಕೆ ನೀವೆಲ್ಲ ಓದ್ನಲ್ಲ ತಾನೆ. ಸೊ ಇವಾಗೆಲ್ಲ ಮೇಲೆ ಹೋಗ್ತಿದ್ದೀವಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡೋದಕ್ಕೆ. ಕ್ಯಾಮ್ರಾ ಎಲ್ಲ ಸೆಟ್ ಆದಮೇಲೆ ಸರ್ಪ್ರೈಸ್ ಕೊಡೋದಷ್ಟೇ. ನಾನು ಆ್ಯಕ್ಚುಲಿ ನಾಕ್ ಮಾಡ್ತಿದ್ದೀನಿ. ನಮ್ಮಮ್ಮ ಅಂತೂ ಫುಲ್ ಒಳಗಡೆ ಭಯ ಪಡ್ಕೊಬಿಟ್ಟಿದೆ, ಯಾರದು ಅಂತ ಫುಲ್ಲು. ನನಗಂತೂ ನಗುನೂ ತಡೆಯೋಕ್ಕಾಗ್ತಿಲ್ಲ. ಈ ಕಡೆಗೆ ಕೊಟ್ಟಿದ್ರೆ ಫುಲ್ ಹಿಂದಿಯಲ್ಲಿ ಬೇರೆ ಅಲ್ಲಿ ಸಾಂಗ್ ಪ್ಲೇ ಆಗೋಯ್ತು. ಹಂಗಾಗಿ ನಮ್ಮಮ್ಮ ಫುಲ್ ಭಯ ಪಡ್ಕೊಂಡು ಯಾರದು ಕೇಳು ಅಂತ ಹೇಳ್ಬಿಟ್ಟು, ಆಮೇಲೆ ಸಡನ್ನಾಗಿ ಸಹನ ಬಂದು ಡೋರ್ ತೆಗೆದ್ಲು ಯಾರು ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮಮ್ಮನ ಕರ್ಕೊಂಡು ಬಂದರು ಆಚೆಗೆ. ಲೈಟ್ರಲ್ಲಿ ಎಸ್ಬೋದು ಅಸ್ಲ ಲೈಟ್ರಲ್ಲಿ ಎಸ್ಬೋದು. ಈ ಕಡೆ ಬಾ ಬೇಗ. ಹಸಿದ್ರು ಅಲ್ಲಿ ಅಂಡ್ ಈ ಕಡೆ ಒಂದು ಸ್ವಲ್ಪ ಈ ಕಡೆ. ತಡ್ರಿ ಏನಿಲ್ಲ, ನಿಧಾನಕ್ಕೆ ಬರಲಿ. ಇವ್ರು ಯಾರೋ ಬೇಗ ಒಬ್ಬೇ ಕಳ್ಸಿರೋದು.
ಮೇಕಪ್ ಇರ್ಲಿಲ್ಲ ನಾಡ್ಕಾಡಿದೆಲ್ಲ. ಹ್ಯಾಪಿ ಬರ್ಡೇ. ಈ ಕೇಕ್ ಈ ಕಡೆ ಬಂದ್ರು. ಈ ಕಡೆಗೆ ಅವಳು ನೀನು ಮೀನು ಹೊಡ್ಕೊಂಡಿದ್ದೆ ನಂದು ಡೌಟ್ ಬಂದಿದೆ ಅಂತ ಅಜ್ಞ ಹಾಕೊಂಡಿದೆ. ನೋಡ್ರಾ ಚಾಕು ಕೊಡ್ರಿ, ಚಾಕು ಅದ್ರಲ್ಲೇ ಐತೆ. ಚಾಕು ಕೊಡೆ ಬೇರೆಗಡೆ ಬರ್ಬೇಕಾ ನೀನು ಏನ ಪ್ರವಾಸ ಪಾಟ್ನ ಯಾರು ಕೊಂಡು ಅಂತ ಬಾಗಿಲು ತೆಗಿಲ್ಲ ಅಂತ ತಗುತ್ತೇ ಬಿಟ್ಲು. ನಾ ಬೇರೆ ನೋಡುತ್ತಾ ಇದೀವಿ ಇನ್ನು ಜೀವ ಎಷ್ಟೊತ್ತಿನ ಯಾರಪ್ಪ 12 ಗಂಟೆ ರಾತ್ರಿಯಲ್ಲಿ ಅಂತ ಅಮ್ಮ ಬಾಗ್ಲು ತಡ್ತಾ ಇದ್ರೆ ಏನು ಮಾಡಿಲ್ಲ. ವಿಡಿಯೋ ಮಾಡ್ತಾ ಇದ್ವ ನೀನ್ ಏನ್ ಅಂದಿರೋದು ಆ ವಿಡಿಯೋಕ್ಕೆ ನೀನ್ ಮಾತ್ರ ಇರಬೇಕು. ಕಾಣಿಸ್ತದೆ ವಿಡಿಯೋ ಮಾಡ್ಬೇಕಾಯ್ತು. ರೆಡಿ ಮಾಡ್ಕೊಂಡ್ ಬಂದಿತ್ತು, ರೆಡಿಯಾಗಿ ನಾನೇನ್ ಕೊಡೋಣಪ್ಪ. ನಮ್ಮ ಮಮ್ಮಿಗಂತೂ ಒಂಚೂರು ನನ್ನ ಮೇಲೆ ಡೌಟೇ ಇರಲಿಲ್ಲ, ಅವಳು ಮೇಕಪ್ಗೆ ಹೋಗೋಳೆ ಅಂತಲೇ ಇದ್ದಿದ್ದು. ಬಟ್ ಅವರು ತುಂಬ ಖುಷಿಪಟ್ಟರು. ಇದು ಓಪನ್ ಆಯ್ತು. ಸೊ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಿನ್ನೆ ಎಲ್ಲ ಮುಗಿಸ್ಕೊಂಡು ಮಲಗಿದ್ದೆ. 2 o'clock ಆಗೋಯಿತು. ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ದೇವಸ್ಥಾನ ಕರ್ಕೊಂಡು ಬಂದಿದ್ದೀವಿ, ಅರ್ಕೇಶ್ವರ ದೇವಸ್ಥಾನ. ಸೊ ಅವ್ರ ದರ್ಶನಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಅವರಿಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ಅವರಿಗೆ ಅವರು ಕೇಕ್ ಕಟ್ ಮಾಡಿಸ್ತಿದ್ದಾರೆ, ಮತ್ತು ಹೂ ಬೊಕ್ಕೆನೂ ಸಹ ತಂದಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಡಿನ್ನರ್ ಮಾಡಿಕೊಂಡು ಹೊರಡೋದಷ್ಟೇ. ಸೊ ಕೇಕ್ ಕಟ್ ಮಾಡೋದೆಲ್ಲ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಅವ್ರು ಎಷ್ಟು ಸರ್ಪ್ರೈಸ್ ಆಗಿದ್ದಾರೆ ಅಂತ. ಅವರು ಹೇಳಿದ್ರು ನೆನ್ನೆ ತುಂಬ ಖುಷಿಯಾಗಿದೆ ಅಂತ ಹೇಳಿ. ಸೊ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ನನಗೂ ಗೊತ್ತಾಗಿಲ್ಲ ಅದು ವೀಡಿಯೋ ಆನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ಇವಾಗ ಅವ್ರನ್ನ ಕೇಳ್ತೀನಿ ಯಾವ ಥರ ಅವ್ರಿಗೆ ಸರ್ಪ್ರೈಸ್ ಇಷ್ಟ ಆಯಿತು ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಜಯಲಲಿತಾ, ಹ್ಯಾಪಿ ಬರ್ಡೇ ಟು ಯು. ಸೊ ಇವಾಗ ಇಲ್ಲಿ ಹೋಟೆಲಿಗೆ ಬಂದಿದ್ವಿ ಡಿನ್ನರ್ಗೆ ಅಂತ ಹೇಳಿ. ಹಂಗೆ ನನ್ನ ಸಿಸ್ಟರ್ ಕಟ್ ಮಾಡಿಸಿರ್ಲಿಲ್ಲ, ಸೊ ಅವರು ಎಲ್ಲ ಸೇರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು. ಅಮ್ಮ ನೆನ್ನೆ ಮಾಡಿದ್ದು ನಿಂಗೆ ಸರ್ಪ್ರೈಸ್ ಹೆಂಗಿತ್ತು? ತುಂಬ ಚೆನ್ನಾಗಿ. ಅವ್ರು ಜಾಸ್ತಿ ಮಾತಾಡಲ್ಲ, ತುಂಬ ಚೆನ್ನಾಗಿತ್ತು ಅಂತ ಅಷ್ಟೇ ಹೇಳೋದು. ಓಕೆ, ಇವಾಗ ಡಿನ್ನರೆಲ್ಲ ಮಾಡ್ಕೊಂಡು ಹೊರಡ್ತೀವಿ. ಸೊ ಇದಾಗಿರುತ್ತೆ ನನ್ನ ವ್ಲಾಗ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.